MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಸುದ್ದಿಗಳತ್ತ ಗಮನ ಕೊಡೋಣ. ಅದಕ್ಕಿಂತ ಮುಂಚೆ ಈ ಕ್ಷಣ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಪ್ರಮುಖವಾಗಿ ಮಂಡ್ಯದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆ ಕಾರ್ಯಕ್ರಮದಲ್ಲಿ ಭಾಷಣವನ್ನ ಮಾಡುವಾಗ ಅವರ ಮುಖಕ್ಕೆ ಲೇಸರ್ ಲೈಟ್ ಅನ್ನ ಬಿಟ್ಟಂತ ಕಿಡಿಗೇಡಿಗಳು ಮಳವಳ್ಳಿಯಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯವರಿಗೆ ಕಾಟ ಕೊಟ್ಟಿದ್ದಾರೆ. ಭಾಷಣ ಮಾಡುವ ವೇಳೆ ಲೇಸರ್ ಲೈಟ್ ಕಾಟ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎದುರಾಗಿದೆ. ಸಿಎಂ ಹಾಗೂ ವೇದಿಕೆಯಲ್ಲಿದ್ದ ಗಣ್ಯರ ಮೇಲೆ ಕೂಡ ಲೇಸರ್ ಲೈಟ್ ಅನ್ನ ಬಿಟ್ಟಿದ್ದಾರೆ. ಪದೇ ಪದೇ ಲೇಸರ್ ಲೈಟ್ ಅನ್ನ ಬಿಟ್ಟಂತ ಕಿಡಿಗೇಡಿಗಳು ಇದನ್ನ ಗಮನಿಸಿ ಪೊಲೀಸರು ಎಚ್ಚೆತ್ತುಕೊಂಡು ತಕ್ಷಣ ಅವರ ಹುಡುಕಾಟಕ್ಕೆ ಮುಂದಾಗ್ತಾರೆ. ದೃಶ್ಯಾವಳಿಯಲ್ಲಿ ನೋಡಿ ಅಲ್ಲಿ ಸಿದ್ದರಾಮಯ್ಯವರು ಮಾತಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಮುಖಕ್ಕೆ ಪದೇ ಪದೇ ಲೇಸರ್ ಲೈಟ್ ಅನ್ನ ಬಿಡ್ತಾರೆ. ನೋಡಿ, ಅವರ ಹುದ್ದೆಗಾದ್ರೂ ಗೌರವ ಕೊಡಿ, ಹುದ್ದೆಗೆ ಬೇಡ. ಅವರ ವಯಸ್ಸಿಗೆ, ಅವರ ಅನುಭವಕ್ಕೆ, ರಾಜಕಾರಣಿ ಸಿದ್ದರಾಮಯ್ಯ ಅಂತ ರಾಜಕಾರಣಿ ಮೇಲೆ ನೀವು ಈ ಥರ ಲೇಸರ್ ಲೈಟ್ ಬಿಟ್ಟು ನೀವು ಕಿಡಿಗೇಡಿತನ ಮೆರಿತೀರಾ ಅಂತಂದರೆ ನಿಮ್ಮಂಥವ್ರನ್ನ ಕರ್ಕೊಂಡೋಗಿ ಒಳಗಡೆ ಜೈಲಿಂದ ಹೊರಗಡೆ ಬರಬಾರ್ದು. ಆ ಥರ ಮಾಡಬೇಕು. ನೋಡಿ, ಇಲ್ಲಿ ಅವರು ಪಾಪ ಕನ್ನಡಕ ಹಾಕಿದ್ದಾರೆ, ಏನೋ ನೋಡ್ಕೊಂಡು ಓದ್ತಾ ಇರ್ತಾರೆ, ಭಾಷಣ ಮಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಲೇಸರ್ ಲೈಟನ್ನು ಬಿಟ್ಟು ನೀವು ಮಂಡುತನವನ್ನು ಮೆರೆದಿದ್ದೀರಾ ಅಂತಂದರೆ ಏನು ಹೇಳೋಣ. ಈಗ ಪೊಲೀಸರು ಹುಡುಕಾಟವನ್ನು ಶುರು ಮಾಡಿದ್ದಾರೆ. ನೀವೇನಾದರೂ ಸಿಕ್ಕಾಕೊಂಡ್ರೆ ಮಾತ್ರ ಸುಮ್ಮನೆ ಮಾತ್ರ ಬಿಡೋದಿಲ್ಲ, ಬರೆದಿಟ್ಕೊಳ್ಳಿ. ಜೀವಮಾನದಲ್ಲಿ ಲೇಸರ್ ಅನ್ನೋ ಪದ ನಿಮ್ಮ ಬಾಯಿಂದ ಬರಲ್ಲ, ಆ ಥರ ಪಾಠ ಕಲಿಸ್ತಾರೆ. ಇದೆಲ್ಲ ಮಾಡೋದು ಸರಿಯಲ್ಲ, ತಪ್ಪು. ಒಬ್ಬ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ಅವ್ರಿಗೆ ಗೌರವ ಕೊಡೋಣ. ಸಿದ್ದರಾಮಯ್ಯರ ವಯಸ್ಸಿಗಾದರೂ ಗೌರವ ಕೊಡಬೇಕು. ಇದೇ ನಿಮ್ಮ ಮನೇಲಿ ಯಾರಾದರೂ ಈ ಥರ ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಂಡಿದಾಗ ಹೀಗೆ ಮಾಡ್ತೀರಾ? ನಾನ್ಸೆನ್ಸ್ ಕೆಲಸ ಇದು, ನಾನ್ಸೆನ್ಸ್ ಕೆಲಸ. ಪೊಲೀಸರು ಆದಷ್ಟು ಬೇಗ ಅವ್ರನ್ನ ಪತ್ತೆ ಹಚ್ಚಬೇಕು, ತಕ್ಕ ಶಾಸ್ತಿ ಮಾಡಬೇಕು. ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೊಡುವ ಗೌರವ ಇದ? ಸುದ್ದಿಗಳತ್ತ ಗಮನ ಕೊಡೋಣ. ಒಂದು ಕಡೆ ಕುರ್ಚಿ ಕಾಳಗ ತಾರಕಕ್ಕೇರ್ತಾ ಇದೆ ಅಧಿವೇಶನ ಮುಗಿದ ಬಳಿಕ. ಒಂದು ಕಡೆ ಸಿದ್ದರಾಮಯ್ಯವರು ನಾನು ಕುರ್ಚಿ ಬಿಡಲ್ಲ ಅಂತಿದ್ರೆ, DK ಶಿವಕುಮಾರ್ ಅವರು ಬೇಕೇ ಬೇಕು ಅಂತೇಳಿ ಹಠಕ್ಕೆ ಬಿದ್ದಿದ್ದಾರೆ. ಇದೆಲ್ಲದರ ನಡುವೆ ಅಹಿಂದ ಜಪ ಕೂಡ ಇಬ್ಬರು ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಈ ರಿಪೋರ್ಟ್ ನೋಡ್ಕೊಂಬನ್ನಿ. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ. ಯಾರು ಅಲ್ಗಾಡ್ಬೇಕು, ಪಕ್ಷ ಎಲ್ಲರೂ ಕಟ್ಟಿದ್ರು. ಸಿದ್ದು DKಶಿ ಮಾತಿನೇಟಿಗೆ ನಲುಗಿದ ಹೈಕಮಾಂಡ್. ದೆಹಲಿ ನಾಯಕರ ಬುಲಾವ್ ನಿರೀಕ್ಷೆಯಲ್ಲಿದ್ದಾರೆ DKಶಿ. ಕಾಂಗ್ರೆಸ್ನಲ್ಲಿನ ಬಹುಚರ್ಚಿತ ಪವರ್ ಶೇರಿಂಗ್ ಸಮರ ತಾರಕಕ್ಕೇರಿದೆ. ಬೆಂಬಲಿಗ ಸಚಿವ ಮತ್ತು ಶಾಸಕರ ಪಟ್ಟು ಪ್ರತಿಭಟನ ಬಳಿಕ ಸಿಎಂ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ನೇರವಾಗಿ ಎದುರೇಟು ಪ್ರಯೋಗಕ್ಕೆ ಇಳಿದಿದ್ದಾರೆ. ನೀವು ಮಾಡ್ತೀರಾ ಅವ್ರನ್ನ? ನಿಮ್ಮನ್ನ ಅಲುಗಾಡಿಸೋರ್ ನೀವು ಮಾಡ್ತೀರಾ? ನಾನು ಯಾರು ಅಲ್ಗಾಡ್ಸಕ್ಕಾಗಲ್ಲ. ಅಲ್ಲ, ಯಾರೆಲ್ಲ ಅಲುಗಾಡಿಸ್ತಾರೆ ಕೇಳ್ರಿ. ರವಿಕುಮಾರ್ ಕೂತ್ಕೊಳ್ಳಪ್ಪ ಇಲ್ಲಿ. ಯಾರು ಅಲುಗಾಡ್ಸಲ್ಲ, ನನಗೆ ಯಾರು ಅಲುಗಾಡ್ಸಕ್ಕಾಗಲ್ಲ. ನಿಮ್ಮಲ್ಲೇ ಅಲುಗಾಡಿಸ್ತಾರೆ. ನಾನು ಇದು 2ನೇ ಸಾರಿ ಮುಖ್ಯಮಂತ್ರಿ ಆಗಿರೋದು. ಒಂದ್ ಸಾರಿ 5 ವರ್ಷ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ್ದೀನಿ. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡು ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ಬರು ಮಾತಾಡಿದ್ದೇವೆ, ಇಬ್ಬರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ಬರು ನಡ್ಕೊಂಡು ಹೋಗ್ತೇವೆ. ಬದಲಾವಣೆ ಏನು ಆಗಲ್ಲ ಅಂತೀರಾ ಸರ್? ಈ ಸದ್ಯಕ್ಕೆ ಸಿಎಂ ಈಗ ಬದಲಾವಣೆ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬಹಳಷ್ಟು ಇದೆ. ನಿಮ್ಮ ಅದು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ದೀರಿ ಹೊರತು ನಮ್ಮಲ್ಲಿ ಯಾವ ಥರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನು ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು. ಬುಲಾವ್ ನಿರೀಕ್ಷೆಯಲ್ಲಿ DK ಶಿವಕುಮಾರ್. ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳ ಸ್ಪಷ್ಟೋಕ್ತಿ ಬಳಿಕ DK ಶಿವಕುಮಾರ್ ನೇರವಾಗಿ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಸಿಎಂ ಮತ್ತು ನನ್ನನ್ನು ಸೂಕ್ತ ಸಮಯದಲ್ಲಿ ಕರೆಯುವುದಾಗಿ ಹೈಕಮಾಂಡ್ ತಿಳಿಸಿದೆ. ಬುಲಾವ್ ಬಂದಾಗ ಇಬ್ರು ಕೂಡ ದೆಹಲಿಗೆ ಹೋಗ್ತೇವೆ ಅಂತ ಹೇಳಿದ್ದಾರೆ. ವ್ಯಕ್ತಿ ಪೂಜೆ ವಿರುದ್ಧ ಸಿಡಿದೆದ್ದ ಮಲ್ಲಿಕಾರ್ಜುನ್ ಖರ್ಗೆ. ನಾನು ನಂದು ಎಂದವರ ವಿರುದ್ಧ ಗದಾಪ್ರಹಾರ. ಹೈಕಮಾಂಡ್ ಮಾಡಿದಾರ ಗೊಂದಲ, ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು. ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನ
ನನ್ನಿಂದ ನಾನೇ ಪಕ್ಷ ಕಟ್ಟಿದ್ದು ಇವೆಲ್ಲ ನಡೆಯೋದಿಲ್ಲ. ಅಂದ್ರೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನು ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರೂ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಯಾರು ನನ್ನಿಂದಾಗಿದೆ ಅಂತ ಯಾರು ಹೇಳಬಾರ್ದು. ಡಿಕೆಶಿ ಸಿಎಂ ಕುರ್ಚಿ ಬೇಕೇ ಬೇಕು ಅಂತಿದ್ದಾರೆ. ಸಿದ್ದರಾಮಯ್ಯ ಜಪ್ಪಯ್ಯ ಅಂದ್ರೂ ಕುರ್ಚಿ ಬಿಡೋಕೆ ಸಿದ್ಧರಿಲ್ಲ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕಂಗಾಲಾದಂತೆ ಕಾಣ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಧಿವೇಶನ ಮುಗಿದ ಬಳಿಕ ನಿಜವಾಗ್ಲೂ ಕೂಡ ಪಟ್ಟದ ಆಟ ಶುರುವಾಗಿದೆ. ಪಟ್ಟಾಭಿಷೇಕದ ಅಂತಿಮ ಆಟವನ್ನು ಆರಂಭ ಮಾಡಿದಾರ ಡಿ ಕೆ ಶಿವಕುಮಾರ್ ಅವರು ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇನ್ನು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಬಹುದು, ಮಹತ್ವದ ಸಭೆ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತದೆ. ಯಾಕೆಂತಂದರೆ ಸೋನಿಯಾ ಗಾಂಧಿಯವರು ಹಾಗೆ ರಾಹುಲ್ ಗಾಂಧಿಯವರು ಒಂದು ಸಂದೇಶವನ್ನು ಕೊಟ್ಟು ಕಳಿಸಿದ್ದಾರೆ. ಆ ಸಂದೇಶವನ್ನು ಹೊತ್ತು ತಂದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದರೂ ಕರೆ ಮಾಡಿ ಬುಲಾವ್ ಕೊಟ್ಟರೆ ಹೋಗ್ತಾರೆ, ಆ ಸಂದೇಶವನ್ನು ಅವರು ಕೊಡ್ತಾರೆ. ಅಂದರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಭೇಟಿಗೆ ಅವಕಾಶ ಕೊಡಿಸುವಂತೆ ಚರ್ಚೆನ ಕೂಡ ಡಿ ಕೆ ಶಿವಕುಮಾರ್ ಅವರು ಅನೇಕ ಬಾರಿ ಮಾಡಿದ್ದಾರೆ. ಅಧಿವೇಶನ ಮುಗಿಲಿ, ಸುಮ್ಮನೆ ಇರಿ ಅಂತ ಹೈಕಮಾಂಡ್ ಕೂಡ ಹೇಳಿತ್ತು. ಈಗ ಅಧಿವೇಶನ ಮುಗಿದಾಗಿದೆ. ಇದರ ಬೆನ್ನಲ್ಲೇ ಉಭಯ ನಾಯಕರನ್ನು ಭೇಟಿ ಮಾಡೋದಕ್ಕೆ ಕುತೂಹಲ ಕೂಡ ಹೆಚ್ಚಿಸ್ತಾ ಇದೆ. ಸದಾಶಿವನಗರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಮೀಟಿಂಗ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಮಂಗಳವಾರ ದೆಹಲಿಗೆ ಎಂಟ್ರಿ ಕೊಡ್ತಿರುವಂಥ ಡಿ ಕೆ ಶಿವಕುಮಾರ್ ಅವರು ಅವತ್ತೇ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಗೆ ಮುಂದಾಗ್ತಾರೆ. ಅದಕ್ಕೆ ಒತ್ತಡವನ್ನು ಕೂಡ ಹಾಕ್ತಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿರುವಂಥ ಇವತ್ತಿನ ಡಿ ಕೆ ಶಿವಕುಮಾರ್ ಅವರು ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೀಟಿಂಗ್. ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೆದು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮೀಟಿಂಗನ್ನು ಮಾಡಿದ್ದೆ ಆದರೆ ಎರಡಂತೂ ಸತ್ಯ, ಅಂದರೆ ಎರಡು ವಿಚಾರಗಳಂತೂ ಕಟ್ಟಿಟ್ಟ ಬುತ್ತಿ. ಒಂದು, ಹೈಕಮಾಂಡ್ ಒಪ್ಕೊಂಡಿದೆ ನೀವೇ ಸಿ ಎಂ ಆಗಿ ಅಂತೇಳಿ, ಅಥವಾ ಇನ್ನೊಂದು ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಮಾಡ್ತಾರೆ, ಸ್ವಲ್ಪ ನೀವು ಸೈಲೆಂಟ್ ಆಗಿರಿ ಅಂತ. ಎರಡರಲ್ಲಿ ಒಂದಂತೂ ಆಗೋದು ನಿಶ್ಚಿತ. ಇದೇ ಸಂದೇಶವನ್ನು ಹೊತ್ತು ತಂದಿದ್ದಾರ ಗೊತ್ತಿಲ್ಲ. ಮತ್ತೊಂದು ಕಡೆ ಒಬ್ಬರ AICC ಅಧ್ಯಕ್ಷರು KPCC ಅಧ್ಯಕ್ಷರನ್ನು ಮೀಟ್ ಮಾಡೋದ್ರಲ್ಲಿ ಬೇರೆ ಏನಾದರೂ ಪಕ್ಷಕ್ಕೆ ಸಂಬಂಧಪಟ್ಟಂಥ ಚರ್ಚೆಗಳಾಗುತ್ತಾ ಕುತೂಹಲ ಅಂತೂ ಇದ್ದೇ ಇದೆ. ಮೀಟ್ ಮಾಡಿದಾಗ ಇನ್ಸೈಡ್ ಇನ್ಫಾರ್ಮೇಷನ್ ಖಂಡಿತವಾಗ್ಲೂ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮುಂದಿನ ಸುದ್ದಿ ಅಂತ ಗಮನ ಕೊಡೋಣ. ಇದೆಲ್ಲದರ ನಡುವೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಖುದ್ದು KN ರಾಜಣ್ಣವರನ್ನು ಭೇಟಿ ಮಾಡ್ತಾರೆ. ಹೂವನ್ನು ಕೊಟ್ಟು ಅವರನ್ನು ವಿಶ್ವಾಸಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಏನಿದರ ಅಜೆಂಡಾ? ರಿಪೋರ್ಟ್ ನೋಡಿ. ಸಿಎಂ ಆಪ್ತರಿಗೆ ದಾಳ ಹಾಕಿದ್ರ ಟ್ರಬಲ್ ಶೂಟರ್. ಮಾಜಿ ಸಚಿವ ರಾಜಣ್ಣ ಭೇಟಿಯಾದ ಡಿಕೆ ಶಿವಕುಮಾರ್. ಸಿಎಂ ಕುರ್ಚಿ ಕಾಳಗದ ಸುತ್ತ 108 ಬೆಳವಣಿಗೆಗಳು ನಡೀತಾ ಇವೆ. ದೆಹಲಿಗೆ ಹೋಗೋಕೆ ಡಿಕೆ ಶಿವಕುಮಾರ್ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದಾರೆ. ಸಿಎಂ ಆಪ್ತ ಬಣದ ಶಾಸಕರು ಸಚಿವರ ಮನವೊಲಿಕೆಗೆ ಸ್ಕೆಚ್ ಹಾಕಿದ್ದಾರೆ. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, KJ ಜಾರ್ಜ್ ಬೆನ್ನಲ್ಲೇ ಮಾಜಿ ಸಚಿವ KN ರಾಜಣ್ಣ ಭೇಟಿ ಮಾಡಿದ್ದಾರೆ. ಡಿಕೆಶಿ ಅಂದ್ರೆ ಬೆಂಕಿ ಉಗುಳ್ತಾ ಇದ್ದ ರಾಜಣ್ಣ ಭೇಟಿ ಮಾಡಿದ್ದಾಗಿದೆ. ಇಬ್ಬರು ನಾಯಕರು ನಗ್ನಗ್ತಾ ಫೋಟೋಗೆ ಪೋಸ್ ಕೊಟ್ಟಿದ್ದೂ ಆಗಿದೆ. ಮುಂದಿನ ವಾರ ದೆಹಲಿ ಹೊರಟಿರೋ ಡಿಕೆಶಿ ಸಿಎಂ ಬಣದ ಮನ ಗೆಲ್ಲೋಕೆ ನಿಂತಂತೆ ಕಾಣ್ತಾ ಇದೆ. ಅದೇ ಟೋನ್ನಲ್ಲಿ DCM ಡೈಲಾಗ್ ಬಿಟ್ಟಿದ್ದಾರೆ. ಸಿದ್ದರಾಮಯ್ಯಗಿಂತ ನನಗೆ ರಾಜಣ್ಣ ಹೆಚ್ಚು ಆಪ್ತರು. ನನಗೆ ಎಷ್ಟು ಆಪ್ತ ಅಂತ ನಿಮ್ಗೆ ಗೊತ್ತಿದ್ಯಾ? CM ಅವ್ರಿಗೂ ಸಂಬಂಧನೇ ಇಲ್ಲ. ನಾನು ಅವನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೆ SM ಕೃಷ್ಣ ಗೌರ್ಮೆಂಟ್ ಅಲ್ಲಿ. ಅವರು ಜನತಾ ಪಾರ್ಟಿಲಿ ಇದ್ರು, CM ದಳದಲ್ಲಿದ್ರು. ನಾನು ಕಾಂಗ್ರೆಸ್ ಅಲ್ಲಿ ನಾನು ಅವನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಮಾಡಿದ್ದೀನಿ ಅಂತ ರಾಜಣ್ಣ ಗೊತ್ತಿದೆ, ಕೇಳಿ ಅವರು ಹೇಳ್ತಾರೆ. ಈಗ CM ಅವ್ರಿಗೆ ಆಪ್ತ ಎಂತದ್ದು? ನನಗೂ ಆಪ್ತರೆ, ಯಾರು ಆಪ್ತ ಇಲ್ಲ? ನಾನು CM ಆಪ್ತರಲ್ವಾ? ನಾವಿಬ್ರು ಬ್ರದರ್ಸ್ ತರ ಇಲ್ಲಿ ಕೆಲಸ ಮಾಡ್ತಲ್ವಾ? ನಾನು ಈಗಲೂ ಸಿದ್ದರಾಮಯ್ಯ ಪರ. ಹೈಕಮಾಂಡ್ ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ಪದೇ ಪದೇ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಇರ್ತೀನಿ, ಎಲ್ಲಿನವರೆಗೂ ಹೈಕಮಾಂಡ್ನವ್ರು ಇರೋಕ್ಕೆ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂತ. ಸೇಮ್ ಸ್ಟೇಟ್ ಈಗಲೂ ಅದೇ ಸ್ಟೇಟ್. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೆ. ಡಿ ಕೆ ಶಿವಕುಮಾರ್ ಅಷ್ಟೇ ಪ್ರಯತ್ನ ಮಾಡಿದ್ರು. ಅವ್ರು ಏನೇ ಪ್ರಯತ್ನ ಮಾಡಿ, ನಾನು ಹೇಳಿದ್ದೀನಲ್ಲ ಏನೆಲ್ಲ ಹಿಂದೆ ಹೇಳಿದ್ದೀನಿ, ಅದೆಲ್ಲ ಸ್ಟೇಟ್ಮೆಂಟ್ಗೂ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ದಟ್. ದರ್ ಇಸ್ ನೋ ಚೇಂಜ್. ಹೈಕಮಾಂಡ್ ಎಂಟ್ರಿ ಆದರೆ ಪರಿಸ್ಥಿತಿ ತಿಳಿ. ಸಲಹೆ ಪಡಿತಲ್ವಾ ತಮ್ಮನ್ನು ಸೇರಿದಂತೆ? ಯಾಕಂದ್ರೆ ನೋಡಿ, ಅವ್ರಿಗೆ ಗೊತ್ತಿದೆ ಹೈಕಮಾಂಡ್ನವ್ರು ಇಂಥದ್ದು ಎಷ್ಟು ನೋಡಿದ್ದಾರೆ ಅವರು. ಇದೆಲ್ಲ ಅವರಿಗೆ ಭಾಳ ಸುಲಭ. ಒಂದು ಕ್ಷಣಾರ್ಧದಲ್ಲಿ ಇಂಥದ್ದನ್ನೆಲ್ಲ ತಿಳಿ ಮಾಡ್ತಾರೆ ಅವರು. ಒಂದು ಹೇಳಿಕೆ ಹೈಕಮಾಂಡಿಂದ ಬಂದರೆ ಎಲ್ಲವೂ ತಿಳಿ ಆಗ್ತದೆ. ಅದು ಅವರು
ಅದು ಯಾವ ಸಂದರ್ಭದಲ್ಲಿ ಹೇಳಬೇಕು ಅದನ್ನು ಹೇಳ್ತಾರೆ ಅವರು, ಅದು ಗಮನಿಸ್ತಾರೆ ಅವರು. ಹೈಕಮಾಂಡ್ ಬಾಗಿಲು ತಟ್ಟುವ ಮೊದಲು ಡಿಕೆ ಶಿವಕುಮಾರ್ ಮನವೊಲಿಕೆ ಮಂತ್ರ ಜಪಿಸ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೋ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇವತ್ತು DCM DK ಶಿವಕುಮಾರ್ ಅವರು ಹೋಗಿ KN ರಾಜಣ್ಣ ಅವರನ್ನ ಮೀಟ್ ಮಾಡಿ ಬರ್ತಾರೆ. ನೋಡಿ, ಕರ್ನಾಟಕ ರಾಜಕಾರಣದಲ್ಲಿ KN ರಾಜಣ್ಣ ಅವರು ಒಬ್ಬ ಪ್ರಬಲ ನಾಯಕ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಸೇರಿರುವಂಥ KN ರಾಜಣ್ಣ ಅವರು ಇದೀಗ ಅವರ ಹಿಂದೆ DK ಶಿವಕುಮಾರ್ ಅವರು ಬಿದ್ದಿದ್ದಾರೆ. ರಾಜಣ್ಣ ಅವರನ್ನು ಭೇಟಿ ಆಗೋದಕ್ಕೆ ಬೆನ್ನು ಬಿದ್ದಿದ್ರಂತೆ DK ಶಿವಕುಮಾರ್ ಅವರು. ಕಳೆದ 20 ದಿನಗಳಿಂದ ರಾಜಣ್ಣ ಅವರ ಬೆನ್ನು ಬಿದ್ದಿದ್ರಂತೆ DCM DK ಶಿವಕುಮಾರ್ ಅವರು. 1-to-1 ಭೇಟಿಗಾಗಿ KN ರಾಜಣ್ಣಗೆ DKಶಿ ಅವರು ದುಂಬಾಲು ಬಿದ್ದಿದ್ರಂತೆ. ತಮ್ಮ ವಿರುದ್ಧ ವಾಗ್ದಾಳಿ ಮಾಡಿದ್ರು ಕೂಡ ರಾಜಣ್ಣ ಅವರ ಭೇಟಿಗೆ ಪರಿತಪಿಸಿದ್ರಂತೆ DK ಶಿವಕುಮಾರ್ ಅವರು. CM ಹಿಂದೆ ಗಟ್ಟಿಯಾಗಿ ನಿಂತವರ ಮನವೊಲಿಸುವಂಥ ಪ್ರಯತ್ನಕ್ಕೆ DK ಶಿವಕುಮಾರ್ ಅವರು ಮುಂದಾಗಿರೋದಂತೂ ಸತ್ಯ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಜಾರಕಿಹೊಳಿ MB ಪಾಟೀಲ್ ಅವರನ್ನ ಕೂಡ ಭೇಟಿ ಮಾಡಿದರು DK ಶಿವಕುಮಾರ್ ಅವರು. ಈಗ ರಾಜಣ್ಣ ಅವರನ್ನ ಕೂಡ ಭೇಟಿ ಮಾಡಿದ್ದಾರೆ. ರಾಜಣ್ಣ ಕೂಡ ತಮಗೆ ಮಗ್ಗಲ ಮುಳ್ಳು ಅಂತ ಅರಿತಿರುವಂಥ DK ಶಿವಕುಮಾರ್ ಅವರು ವೈರತ್ವವನ್ನು ಮರೆತು KN ರಾಜಣ್ಣ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನು ಕೂಡ DK ಶಿವಕುಮಾರ್ ಅವರು ನಡೆಸಿದ್ದಾರೆ. CM ಸ್ಥಾನದ ಹಾದಿ ಸುಗಮ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ಭೇಟಿ ಅಂತ ಹೇಳಲಾಗ್ತದೆ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಇವತ್ತು DCM DK ಶಿವಕುಮಾರ್ ಅವರಿಗೆ ದೆಹಲಿಯಿಂದ ಕರೆ ಬಂದಂತೆ ಕಾಣ್ತಾ ಇತ್ತು. ಹೈಕಮಾಂಡ್ ಕರೆಯ ಬೆನ್ನಲ್ಲೇ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಆ ಕರೆ ಬಗ್ಗೆ ಖುದ್ದು DK ಶಿವಕುಮಾರ್ ಅವರೇ ಮಾಹಿತಿಯನ್ನು ಹಂಚಿಕೊಟ್ರು. ಇವತ್ತು ಮುಂಜಾನೆಯಷ್ಟೇ ಹೈಕಮಾಂಡ್ನಿಂದ ಫೋನ್ ಬಂದಿತ್ತು. ಇವತ್ತೆಲ್ಲ ಪ್ರತಿದಿನ ನನಗೆ ಫೋನ್ ಮಾಡ್ತಾರೆ ಅಂತ ಹೇಳಿದ್ರು. ಅಥವಾ ಹೈಕಮಾಂಡ್ ಕರೆದ್ರೆ ನಾನು ದೆಹಲಿಗೆ ಹೋಗ್ತೀನಿ ಅಂತ CM ಹೇಳಿದರು. ಕಾನ್ಫಿಡೆನ್ಸ್ ಅಂದ್ರೆ ನೀವೇ ನನ್ನ ಕಾನ್ಫಿಡೆನ್ಸ್. ಸುಮ್ಮನೆ ಏನೋ ಅನವಶ್ಯಕವಾದಂತ ಪಬ್ಲಿಸಿಟಿ ಕೊಡ್ತಾ ಇದ್ದೀರಾ. ಈ ಕಾನ್ಫಿಡೆನ್ಸ್ ಏನ್ರಿ? ನನ್ನ ಜನ ಆಶೀರ್ವಾದ ಮಾಡೋದೇ ಕಾನ್ಫಿಡೆನ್ಸ್ ತಾನೆ ರೀ. ದಿನ ಈಗ 2 ನಿಮಿಷದಲ್ಲಿ ಮಾತಾಡಿದೆ ಹೈಕಮಾಂಡ್ ಹತ್ರ. ಯಾವುದೋ ವಿಚಾರ MNC ಸೀಟು ಬಿಚ್ಚಲ್ದಿ ಫಾರ್ಮ್ ಕೊಡ್ಬೇಕು ನಾನು 4 ಜನಕ್ಕೆ ಅನೌನ್ಸ್ ಮಾಡಿ ಅಂತ ಅಂದ್ಬಿಟ್ಟು ಈಗ ಜಸ್ಟ್ 5 ನಿಮಿಷ ಮುಂಚಿದಾಗ ಮಾತಾಡಿದೆ. ನೋಡಿ, ಒಬ್ಬರು ಫುಲ್ ಖುಷು, ಇನ್ನೊಬ್ಬರು ಫುಲ್ ಗರಮು. ಇವತ್ತು ಅಧಿವೇಶನ ಮುಗಿತಾ ಇದ್ದಂತೆಯೇ DCM DK ಶಿವಕುಮಾರ್ ಅವರು ಫುಲ್ ಆ್ಯಕ್ಟಿವ್ ಆಗಿದ್ದಾರೆ. ಟೆಂಪಲ್ ರನ್ ಶುರು ಮಾಡಿದ್ರು. ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಯಾರನ್ನು ಭೇಟಿ ಮಾಡಬೇಕು ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ದಾರೆ. ಈ ಬಾರಿ ಏನಾದರೂ ದೆಹಲಿಗೆ ಹೋದರೆ ಬರಿಗೆಯಲ್ಲಿ ಬರುವಂಥ ಮಾತೇ ಇಲ್ವಾ? ರಾಜಕೀಯ ವೈರತ್ವವನ್ನು ಮರೆತು ಕೆಲ ನಾಯಕರನ್ನು ಭೇಟಿಯಾಗಿದ್ದಾರೆ ಕನಕಪುರದ ಬಂಡೆ ಅವರು. ಅಹಿಂದ ಕೋಟೆಯನ್ನೇ ಕಟ್ಟಿಕೊಂಡಿರುವಂಥ ಸಿದ್ದರಾಮಯ್ಯವರು ಅದನ್ನು ಭೇದಿಸುವಂಥ ಕೆಲಸವನ್ನು DK ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಒಂದು ವೇಳೆ ನಾಳೆ CM ಹಾದಿಗೆ ಇದೊಂದು ಅಡ್ಡಿ ಆಗ್ಬೋದು ಅಂತೇಳಿ DK ಶಿವಕುಮಾರ್ ಅವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆದಂತೆ ಕಂಡು ಬರ್ತದೆ. ಹಾಗಾಗಿ ರಾಜಕೀಯದಲ್ಲಿ ಯಾರು ಶತ್ರುವಲ್ಲ, ಯಾರು ಮಿತ್ರರಲ್ಲ ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂಥ DK ಶಿವಕುಮಾರ್ ಅವರು ತಮ್ಮ CM ಹಾದಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು. CM ಹಾದಿಯಲ್ಲಿ ಕಲ್ಲು ಮುಳ್ಳು ಯಾವುದೂ ಇರಬಾರ್ದು, ಬರೀ ಹೂವನೇ ಇರಬೇಕು ಅನ್ನುವ ನಿಟ್ಟಿನಲ್ಲೇ ಈ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಹಿಂದ ಬ್ರಹ್ಮಾಸ್ತ್ರವನ್ನು ಹೂಡಿರುವಂಥ ಸಿದ್ದರಾಮಯ್ಯ ಅವರಿಗೆ ತಿರುಗುಬಾಣವನ್ನು ಬಿಡೋದಕ್ಕೆ ಮುಂದಾಗಿದ್ದಾರೆ. ಯಾಕೆಂತಂದರೆ ಅಹಿಂದ ಲೆಕ್ಕದಲ್ಲಿ ಸಿದ್ದರಾಮಯ್ಯವರ ಸುತ್ತುವರೆದ ನಾಯಕರಿಗೆ DK ಶಿವಕುಮಾರ್ಗಳಾಗ್ತಾರೆ. ಯಾರು? KN ರಾಜಣ್ಣ, ಸತೀಶ್ ಜಾರಕಿಹೊಳಿ, MB ಪಾಟೀಲ್, ಜಮೀರ್ ಅಹಮದ್, 4 ಜನ. ಈ 4ವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು DK ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಅವರಿಗೆ ಗಾಳ ಹಾಕ್ತಿದ್ದಾರೆ. ವಾಲ್ಮೀಕಿ ನಾಯಕರಾದಂಥ ಸತೀಶ್ ಜಾರಕಿಹೊಳಿ ಅವರು, KN ರಾಜಣ್ಣ, ಪ್ರಬಲ ಮುಸ್ಲಿಂ ಮುಖಂಡ ಜಮೀರ್ ಅಹಮದ್ ಖಾನ್ ಅವರು, ಲಿಂಗಾಯತ ನಾಯಕ MB ಪಾಟೀಲ್, ಇನ್ನು ಕ್ರೈಸ್ತ ಲೀಡರ್ KJ ಜಾರ್ಜ್ ಅವರು. ಸಿದ್ದರಾಮಯ್ಯ ಅವರ ಸಾಮ್ರಾಜ್ಯದ 5 ಆಧಾರ ಸ್ತಂಭಗಳಿಗೆ ಈಗ ಟಾರ್ಗೆಟ್ ಇಟ್ಕೊಂಡಿರೋದು DK ಶಿವಕುಮಾರ್ ಅವರು. ಈ 5ರಲ್ಲಿ
ಒಂದಿಬ್ಬರು ಏನಾದರೂ ಆಚೆ ಈಚೆ ಒಂದು ಹೆಜ್ಜೆ ಹಿಂದೆ ಇಟ್ಟರೆ ಸಾಕು, ಸಿದ್ದರಾಮಯ್ಯವರ ಸುತ್ತ ಇರುವಂಥ ಕೋಟೆ ಗಡ 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 ಅಂತ ನಡಗೋಗುತ್ತೆ. ಒಬ್ಬರೇನಾದರೂ ಹಿಂದೆ ಇಟ್ಟರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅದು ಪ್ಲಸ್ ಪಾಯಿಂಟೇ ಆಗುತ್ತೆ. ಹಾಗಾಗಿ ಅಹಿಂದ ಕೋಟೆಯನ್ನೇ ಛಿದ್ರವಾಗಿಸೋದಕ್ಕೆ ಡೈನಮೈಟನ್ನು ಇಟ್ಟಿದ್ದಾರಂತೆ ಬಂಡೆ ಅವರು. ತೀವ್ರ ಕುತೂಹಲ ಮೂಡಿಸಿದ ಡಿ ಕೆ ಶಿವಕುಮಾರ್ ಅವರ ಅಹಿಂದ ಪ್ರತ್ಯಸ್ತರ ನೋಡಬೇಕು, ಇದು ವರ್ಕೌಟ್ ಆಗುತ್ತಾ? ಈ ಐವರು ಕೂಡ ಸಿದ್ದರಾಮಯ್ಯವರ ಕೋಟೆಯಿಂದ ಹೊರಗಡೆ ಬಂದು ಡಿ ಕೆ ಶಿವಕುಮಾರ್ ಅವರ ಸುತ್ತ ಕೋಟೆಯಾಗಿ ನಿಂತ್ಕೊಳ್ತಾರ? ಕಾದು ನೋಡಬೇಕು. ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಯಿತು. ಅದರಲ್ಲೂ ಪ್ರಮುಖವಾಗಿ ಸದನದ ಬಾವಿಗಿಳಿದು ವಿಪಕ್ಷ ಗದ್ದಲವನ್ನು ಸೃಷ್ಟಿ ಮಾಡ್ತು, ಸಾಕಷ್ಟು ಚರ್ಚೆ ಆಯಿತು. ಇದು ಒಂದು ರೀತಿಯಲ್ಲಿ ಮುಂದುವರಿತಾ ಬರ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಭಾಗ್ಯ ಕೂಡ ಇದೇ ರೀತಿಯಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಹಾಗಾದರೆ ಆ ಭಾಗ್ಯ ಯಾವುದು, ಏನಾಗ್ತಾ ಇದೆ, ರಿಪೋರ್ಟ್ ನೋಡ್ಕೊಂಡು ಬನ್ನಿ. ರಾಜಧಾನಿಯಲ್ಲೇ ಅನ್ನಭಾಗ್ಯ ಯೋಜನೆಗೆ ಗ್ರಹಣ. ಪಡಿತರ ಅಕ್ಕಿಗಾಗಿ ಮಧ್ಯರಾತ್ರಿ ಕ್ಯೂ ಹಚ್ಚಿದ ಜನ. ರಾಜ್ಯದಲ್ಲಿ ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿಗಳಿಗೆ ಗ್ಯಾರಂಟಿ ಇಲ್ವಾ ಅನ್ನೋ ಪ್ರಶ್ನೆ ಮೂಡ್ತಿದೆ. 10 ಕೆಜಿ ಅಕ್ಕಿ ಕೊಡ್ತೀನಿ ಅಂದ ರಾಜ್ಯ ಸರ್ಕಾರ ಈಗ 5 ಕೆಜಿ ಅಕ್ಕಿಯನ್ನು ನೀಡಲು ಆಗ್ತಿಲ್ಲ. ಪಡಿತರ ಪಡೆಯೋಕೆ ಜನರು ಮಧ್ಯರಾತ್ರಿ 3 ಗಂಟೆಗೆ ಬಂದು ಕ್ಯೂ ನಿಲ್ಲೋ ದುಸ್ಥಿತಿ ಸೃಷ್ಟಿಯಾಗಿದೆ. ಸರ್ವರಿಗೂ ಕಾಡ್ತಿದೆಯಾ ಸರ್ವರ್ ಸಮಸ್ಯೆ? ಅನ್ನಭಾಗ್ಯ ಅಕ್ಕಿಗಾಗಿ ಪಡಿತರ ಅಂಗಡಿ ಮುಂದೆ ಜನರು ಸಾಲುಗಟ್ಟಿ ನಿಂತಿದ್ದು ಯಾವುದೋ ಹಳ್ಳಿಲಿ ಅಲ್ಲ. ಬೆಂಗಳೂರಿನ ಬೊಮ್ಮನಹಳ್ಳಿ ಕ್ಷೇತ್ರದ ಜಕ್ಕೂರು ರೇಷನ್ ಅಂಗಡಿ ಮುಂದೆ ಪರಿಸ್ಥಿತಿ ಹೀಗಾಗಿದೆ. ಪಡಿತರ ಅಕ್ಕಿಗಾಗಿ ಜನರು ಮಧ್ಯರಾತ್ರಿಯಿಂದಲೇ ಸಾಲುಗಟ್ಟಿ ನಿಂತಿದ್ದಾರೆ. ಅಕ್ಕಿ ಕೊಡಬೇಕಾದ ಅಂಗಡಿಯವರು ಸರ್ವರ್ ಸಮಸ್ಯೆ ಕಾರಣ ಕೊಡ್ತಿದ್ದಾರೆ. ನಾವು ಬೆಳಿಗ್ಗೆ 6 ಗಂಟೆಗೆ ಬರ್ತೀವಿ, ಅವ್ರು ನಿಲ್ಬೇಡ ಅಂತ ಹೇಳ್ತೀವಿ. ಅಂತ ಪರಿಸ್ಥಿತಿ ಏನು ಇಲ್ವಲ್ಲ. ಅದು ಟೋಕನ್ ಕೊಡ್ತೀವಿ, ಬೆಳಗ್ಗೆ ಬಂದು 6 ಗಂಟೆಗೆ 300 ಟೋಕನ್ ಕೊಡ್ತೀವಿ ಒಂದು ದಿವಸಕ್ಕೆ. ಸರ್ವರೇ ಬರಲ್ಲ. ಮೊನ್ನೆ ಶನಿವಾರ ಕೊಟ್ಟೋ ಸರ್ವರ್ ಇಲ್ಲ ಇವಾಗ. ಆಮೇಲೆ ದಿವಸಕ್ಕೆ 300 ಕೊಡ್ತೀವಿ ನಾವು. ನಾವೇನ್ ಮಾಡೋಣ? ಸರ್ವರ್ ಪ್ರಾಬ್ಲಮ್ ಅಂದ್ರೆ ಸರ್ವರ್ ಬಂದ್ರೆ ಅವ್ರು ಹೆಬ್ಬೆಟ್ ಹಾಕೋರು ನಾವು ಕೊಡ್ತೀವಿ. ಬಡ ಜನಕ್ಕೆ ಅಂತಾನೆ ನಾವು ಬಂದು 6 ಗಂಟೆಗೆ ಬಂದು ತೆಗಿತಾ ಇರೋದು. ಸರ್ವರ್ ಇದ್ರೆ ನಾವು 5 ಗಂಟೆಗೆ ಬಂದು ಕೊಡ್ತೀವ್ರಿ. ಸರ್ವರ್ ಸಮಸ್ಯೆ ಬಗ್ಗೆ ರಾಗ ಹಾಡ್ತಿದ್ರೆ ಇನ್ನೊಂದು ಕಡೆ ಜನರಿಗೆ ತಾಳ್ಮೆ ಇಲ್ಲ ಅಂತ ರೇಷನ್ ಅಂಗಡಿ ಮಾಲೀಕ ಉಡಾಫೆ ಉತ್ತರ ಕೊಟ್ಟ. ಅಂದರೆ ಸ್ವಲ್ಪ ಸರ್ವರ್ ಸಮಸ್ಯೆ ಇರುತ್ತೆ. ತುಂಬ ಸಮಸ್ಯೆ ಇದೆ. ಸ್ವಲ್ಪ ಅಂದರೆ ಸ್ವಲ್ಪ ಇರುತ್ತೆ, ಒಂದೊಂದ್ಸರಿ ಇರುತ್ತೆ, ಒಂದೊಂದ್ಸರಿ ಇರೋದಿಲ್ಲ, ಅಷ್ಟೇ ಸಮಸ್ಯೆ, ಬೇರೆ ಏನಿಲ್ಲ. ಈಗ ಪ್ರತಿ ತಿಂಗಳು ಇಲ್ಲಿ ಕ್ಯೂ ನಿಲ್ತಾರೆ ಮಿಡ್ ನೈಟ್ 12 ಗಂಟೆಯಿಂದ. ಸರ್ ನಾವು ಯಾರಿಗೂ ಮಿಡ್ ನೈಟಲ್ಲಿ ನಿಲ್ಲೋದಕ್ಕೆ ಕೇಳಲ್ಲ ಸರ್. ನಮಗೆ 3 ಗಂಟೆಗೆ ಬಂದು ನಿಂತ್ಕೊಳ್ತಾರೆ. ನಾವು ಬೆಳಗಿನ ಟೋಕನ್ ಕೊಟ್ಟು ರೇಷನ್ ಇಶ್ಯೂ ಮಾಡ್ತೀವಿ. ಜನಕ್ಕೆ ರೇಷನ್ ನಾವು ಪೂರ್ತಿ ಖಾಲಿ ಆಗೋವರೆಗೂ ಕೊಡ್ತೀವಿ. ಅವ್ರಿಗೆ ಅಷ್ಟು ಪೇಷನ್ಸ್ ಇಲ್ಲ ತಗೊಳಕ್ಕೆ. ನಾವು ಹೇಳ್ತೀವಿ ಲಾಸ್ಟಲ್ಲಿ ಬಂದು ತಗೊಳ್ಳಿ, ಸಿಗುತ್ತೆ ಅಂತೀವಿ. ಇಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಊರಿಗೂ ಕೊಡೋದ್ರಿಂದ ಸಮಸ್ಯೆ ಆಗುತ್ತೆ. ಮೊದಲು ಅರ್ಧ ಅಕ್ಕಿ ಅರ್ಧ ಹಣ ಕೊಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ದೇ ಬಂತು. 6 ತಿಂಗಳ ಮಟ್ಟಿಗೆ ಹಣವನ್ನ ಹಾಕಿದ್ದ ಸರ್ಕಾರದಿಂದ ಈಗ ಹಣವೂ ಇಲ್ಲ, ಅಕ್ಕಿಯೂ ಇಲ್ಲ ಎನ್ನುವಂತಾಗಿದೆ. ಸರ್ಕಾರ ಇನ್ನಾದ್ರೂ ಈ ಸಮಸ್ಯೆ ಬಗ್ಗೆ ಕಣ್ತೆರೆದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 170 ರೂಪಾಯಿ ಕೊಡಬೇಕು. 170 ರೂಪಾಯಿ ಕೊಡದೇ ಇದ್ದರೆ 10 ಕೆಜಿ ಅಕ್ಕಿಯನ್ನು ಕೊಡಬೇಕು. ಇದಕ್ಕೆ 1,13,00,000 ಕಾರ್ಡ್ಗೆ 660 ಕೋಟಿ ರೂಪಾಯಿ ಹಾಕಬೇಕು, 170 ರೂಪಾಯಿ ಲೆಕ್ಕದಂತೆ. ಆದರೆ ಸರಿಯಾಗಿ ಹಣವನ್ನೇ ಹಾಕಿಲ್ಲ ಸಿದ್ದರಾಮಯ್ಯವರ ಸರ್ಕಾರ. ಇದೀಗ ಹಣ ನಿಲ್ಲಿಸಿ 5 ಕೆಜಿ ಕಿಟ್ಟನ್ನು ಕೊಡ್ತಾ ಇದೆ ಸರ್ಕಾರ. ಈಗ ಅನ್ನಭಾಗ್ಯದ ಹೆಗಲೇರಿ ಕುಳಿತುಕೊಂಡಂಥ ಸರ್ವರ್ ಅನ್ನಭಾಗ್ಯ ಅಕ್ಕಿಗಾಗಿ ಪಡಿತರ ಅಂಗಡಿ ಮುಂದೆ ಜನರು ಸಾಲುಗಟ್ಟಿ ನಿಲ್ಲುವಂಥ ಸ್ಥಿತಿ ನಿರ್ಮಾಣ ಮಾಡಿದೆ. ಸರ್ವರ್ ಕೈ ಕೊಟ್ಟಿರೋದ್ರಿಂದ ಮೈ ಕೊರೆಯುವ ಚಳಿಯನ್ನು ಕೂಡ ಲೆಕ್ಕಿಸದೆ ಮುಂಜಾನೆಯ ಕ್ಯೂನಲ್ಲಿ ನಿಂತಿರುತ್ತಾರೆ ಜನ. ಅಕ್ಕಿಗೋಸ್ಕರ ಮುಂಜಾನೆ 3 ಗಂಟೆಗೆ ಸಾಲಾಗಿ ನಿಲ್ಲುವಂಥ ದುಸ್ಥಿತಿ ನಿರ್ಮಾಣ ಆಗಿದೆ. ಟೋಕನ್ ಸಿಕ್ಕವರಿಗೆ ಮಾತ್ರ ಪಡಿತರ ಸಿಗುತ್ತೆ.
ಟೋಕನ್ಗಾಗಿ ಒದ್ದಾಡ್ತಿದ್ದಾರೆ ಜನ. ಅದಕ್ಕೋಸ್ಕರ ಅಕ್ಕಿ ಸಿಕ್ಕರೆ ಸಾಕಪ್ಪ ಅಂಥೇಳಿ ಒಂದಿನ ನಿದ್ದೆ ಕೆಟ್ಟರೂ ಪರವಾಗಿಲ್ಲ ಅಂಥೇಳಿ ರಾತ್ರೋರಾತ್ರಿ ಸಾಲಿನಲ್ಲಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅನ್ನರಾಮಯ್ಯನವರೇ ಕಣ್ಣು ಬಿಟ್ಟು ಜನರ ಸಮಸ್ಯೆಯನ್ನು ಕೇಳಿ ಅಂತ ಜನರೇ ಹೇಳ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ನಾಯಕರು ಮಾತೆತ್ತಿದ್ರೆ ವೋಟ್ ಚೋರಿ ಅಂತಾರೆ. ಇದರ ಮಧ್ಯೆ ಮತ್ತೊಂದು ಚುನಾವಣೆಯಲ್ಲಿ ಇಂಡಿ ಕೂಟ ಮಖಾಡೆ ಮಲಗಿದೆ. ಮಹಾರಾಷ್ಟ್ರ ಮುನ್ಸಿಪಲ್ ಕೌನ್ಸಿಲ್ ಚೇರ್ಮನ್ ಎಲೆಕ್ಷನ್ ಅಲ್ಲಿ ಇಂಡಿ ಕೂಟ ದಯನೀಯವಾಗಿ ಸೋತಿದೆ. ये एक अनैसर्गिक टॉनिक है, पैसा है, सत्ता है। नगर पालिका चुनाव है, हम लोग पहले हमारे कार्यकर्ताओं के ऊपर छोड़ देते थे, लेकिन अब ये इतना पैसा उनके पास है तो पैसों के बल पर ही चुनाव में भी ये लोग चार्टर फ्लाइट हेलीकॉप्टर से उड़ते हैं और चुनाव लड़ते हैं, पैसा देते हैं। ये कब तक चलेगा? मुझे विश्वास है ये ज्यादा दिन नहीं चलेगा। ಏನು ಹೇಳ್ತಾರಲ್ಲ, BJPಗೆ ಹೆಂಗಾಗಿದೆ ಅಂತಂದರೆ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಅನ್ನುವಂಥ ರೀತಿಯಲ್ಲಿ ಇವತ್ತು ನಿರ್ಮಾಣ ಆಗ್ಬಿಡಿದೆ. ನೋಡಿ ಮಹಾರಾಷ್ಟ್ರದ ಸ್ಥಳೀಯ ಚುನಾವಣೆಯಲ್ಲಿ, ಮುನ್ಸಿಪಲ್ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ನಂಬರ್ ಬಂದಿದೆ ಅಂತೇಳಿ. ಸೊ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನನೇ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲೂ ಮತ್ತೊಮ್ಮೆ ಕಮಲ ಪಡೆ ಕಮಾಲನ್ನು ಮಾಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯನ್ನು ಕಂಡಿದ್ದಂಥ ಕೇಸರಿ ಸೇನೆ ಈ ಬಾರಿ ಕಮಾಲ್ ಮಾಡಿಬಿಟ್ಟಿದೆ. 47 ಸ್ಥಾನಗಳ ಪೈಕಿ 30 ಸ್ಥಾನ ಗೆದ್ದು ಬೀಗಿತ್ತು ಇಂಡಿ ಕೂಟ. ಕೇವಲ 17 ಸ್ಥಾನಗಳಿಗಷ್ಟೇ ತೃಪ್ತಿಪಟ್ಟಿತ್ತು ನರೇಂದ್ರ ಮೋದಿ ಸೇನೆ ಯಾವಾಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ. ಇಂಡಿ ಕೂಟಕ್ಕೆ 42.3% ವೋಟ್ ಸಿಕ್ಕಿತ್ತು. NDAಗೆ 43.9% ವೋಟ್ ಸಿಕ್ಕಿತ್ತು. ಹೆಚ್ಚು ವೋಟನ್ನು ಪಡೆದರೂ ಕೂಡ ಕಡಿಮೆ ಸೀಟನ್ನು ಗೆದ್ದಿತ್ತು NDA ಒಕ್ಕೂಟ. ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾವಣೆ ಆಗಿದೆ. 285 ಸೀಟ್ ಪೈಕಿ 235 ಸೀಟ್ ಗೆದ್ದು ಬೀಗಿತ್ತು ಮೋದಿ ಸೇನೆ. ಕೇವಲ 50 ಸ್ಥಾನವನ್ನು ಗಳಿಸುವಷ್ಟರಲ್ಲಿ ರಾಹುಲ್ ಸೇನೆ ಸುಸ್ತಾಗಿ ಹೋಗಿತ್ತು. ಇನ್ನು 101 ಕಡೆ ಸ್ಪರ್ಧಿಸಿ ಕೇವಲ 16 ಸ್ಥಾನವನ್ನು ಗಳಿಸಿತ್ತು ಕಾಂಗ್ರೆಸ್. ಈಗ ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಸೋಲನ್ನು ಅನುಭವಿಸಿದೆ. ವಿಧಾನಸಭೆ ಚುನಾವಣೆ ಸಾಧನೆ ಮತ್ತೊಮ್ಮೆ ಪುನರಾವರ್ತನೆ ಆಗಿದೆ. ನಟ ಸುದೀಪ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪರೋಕ್ಷವಾಗಿ ಟಕ್ಕರನ್ನು ಕೊಟ್ಟಿದ್ದಾರೆ. ದರ್ಶನ್ ಇಲ್ಲದಿದ್ದಾಗ ಕೆಲವರು ಮಾತಾಡ್ತಾರೆ, ವೇದಿಕೆಗಳಲ್ಲಿ ಏನೇನೇನೋ ಮಾತಾಡ್ತಾ ಇರ್ತಾರೆ. ದರ್ಶನ್ ಮತ್ತು ಅವರ ಫ್ಯಾನ್ಸ್ ಬಗ್ಗೆ ಮಾತಾಡ್ತಾರೆ. ದರ್ಶನ್ ಬಂದರೆ ಎಲ್ಲಿ ಹೋಗ್ತಾರೋ ಗೊತ್ತಾಗಲ್ಲ. ದರ್ಶನ್ ಇದ್ದಾಗ ಅವರೆಲ್ಲ ಮಾಯವಾಗಿರ್ತಾರೆ. ದರ್ಶನ್ ಹೇಳಿದಂತೆ ಯಾರು ಕೋಪ ಮಾಡ್ಕೋಬೇಡಿ, ದರ್ಶನ್ ಫ್ಯಾನ್ಸ್ ಬೇಜಾರು ಮಾಡಿಕೊಳ್ಳಬೇಡಿ ಅಂತ ಪರೋಕ್ಷವಾಗಿ ನಟ ಕಿಚ್ಚ ಸುದೀಪ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ದೇ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಾಲ್ ಕುತ್ಕೊಂಡು ಮಾತಾಡೋದು, ಹೊರ ಕುತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ತಲೆ ಕೆಡ್ಸ್ಕೋಬಾರ್ದು. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವ್ ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ. ಸೊ ನೀವುಗಳು ಹಾಗೆ ಬೇಜಾರ್ ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ, ಟೆನ್ಷನ್ ತಗೋಬೇಡಿ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ದೇ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಾಲ್ ಕುತ್ಕೊಂಡು ಮಾತಾಡೋದು, ಹೊರ ಕುತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ತಲೆ ಕೆಡ್ಸ್ಕೋಬಾರ್ದು. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವ್ ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ. ಸೊ ನೀವುಗಳು ಹಾಗೆ ಬೇಜಾರ್ ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ, ಟೆನ್ಷನ್ ತಗೋಬೇಡಿ.
ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೀಗೆ ಯಾಕೆ ಮಾತಾಡಿದ್ರು? ಹಾಗಾದರೆ ಹುಬ್ಬಳ್ಳಿಯಲ್ಲಿ ಕಿಚ್ಚ ಸುದೀಪ್ ಅವರು ಏನು ಮಾತಾಡಿದ್ರು? ಈ ರಿಪೋರ್ಟ್ ನೋಡ್ಕೊಬನ್ನಿ. ವಿರೋಧಿಗಳಿಗೆ ಕಿಚ್ಚ ಖಡಕ್ ಕೌಂಟರ್. ಯುದ್ಧಕ್ಕೆ ನಾನು ರೆಡಿ ಅಂದಿದ್ಯಾಕೆ ಬಾಚ್ಚ? ಗಂಡು ಮೆಟ್ಟಿದ ನಾಡಲ್ಲಿ ಸುದೀಪ್ ಗುಡುಗು. 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ, ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಅಭಿನಯ ಚಕ್ರವರ್ತಿ ಬಾಚ್ಚ ಕಿಚ್ಚ ಸುದೀಪ್ ಈಗ ಮಾರ್ಕ್ ಆಗಿ ಡಿಸೆಂಬರ್ 25ರಂದು ಬೆಳ್ಳಿ ತೆರೆಗೆ ಎಂಟ್ರಿ ಕೊಡಲಿದ್ದಾರೆ. ಕಿಚ್ಚನ ಒಂದು ಝಲಕ್ಕಾಗಿ ಫ್ಯಾನ್ಸ್ ಕಾದು ಕುಳಿತಿದ್ದಾರೆ. ತಮ್ಮ ಸಿನಿಮಾ ಮಾರ್ಕ್ ಪ್ರಮೋಷನ್ ಹಾಗೂ ಪ್ರೀ ರಿಲೀಸ್ ಇವೆಂಟ್ಗಾಗಿ ಹುಬ್ಬಳ್ಳಿಗೆ ವಿಸಿಟ್ ಮಾಡಿದ್ರು. ಆದ್ರೆ ಇದೇ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ತಮ್ಮ ವಿರೋಧಿಗಳ ವಿರುದ್ಧ ಗುಡುಗಿದ್ದಾರೆ. ನಾನು ಯುದ್ಧಕ್ಕೆ ಸಿದ್ಧ. ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ತಾ ಇದೀವಿ ನಾವು. 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ, ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ನನಗೆ ಬಾಯಿಲ್ಲ ಎಂದರ್ಥವಲ್ಲ. ನನಗೆ ಅನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಮಾತನಾಡುವ ಸಮಯದಲ್ಲಿ ಮಾತಾಡಿ. ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಕೇಳಿದ್ರಲ್ಲ, ಒಂದೊಂದು ಮಾತಲ್ಲೂ ತನ್ನ ವಿರೋಧಿಗಳಿಗೆ ಕಿಚ್ಚ ಕೌಂಟರ್ ಕೊಟ್ಟಿದ್ದಾರೆ. ಮಾರ್ಕ್ ಚಿತ್ರದ ನೆಗೆಟಿವ್ ಪ್ರಚಾರ ಮಾಡ್ತಿರೋರಿಗೆ ತಿರುಗೇಟು ಕೊಟ್ಟಿದ್ದು ಈ ರೀತಿ ಖಡಕ್ ಮಾತು ಕೇಳಿ ಫ್ಯಾನ್ಸ್ ಕೂಡ ಶಾಕ್ ಆಗಿದ್ದಾರೆ. ಕಿಚ್ಚ ಸುದೀಪ್ ಯುದ್ಧಕ್ಕೆ ಸಿದ್ಧ ಎನ್ನುವ ಮೂಲಕ ತಮ್ಮ ತಂಟೆಗೆ ಬಂದ್ರೆ ಇನ್ಮುಂದೆ ಸುಮ್ಮನಿರಲ್ಲ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶವನ್ನು ಇವತ್ತು ಹಣಿಯೋದಕ್ಕೆ ಭಾರತ ಸಿದ್ಧವಾಗಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಮುಸ್ಲಿಮರಿಂದ ನಿರಂತರವಾಗಿ ದಾಳಿಗಳಾಗ್ತಾ ಇದೆ. ನೋಡಿ, ಇಲ್ಲಿ ಹಾದಿ ಮರ್ಡರ್ ಆಗ್ತಿದ್ದಂಗೆ ಒಬ್ಬ ಹಿಂದುವನ್ನು ಯಾವ ರೀತಿಯಾಗಿ ಮರಕ್ಕೆ ಕಟ್ಟಿ ಕೊಲ್ತಾರೆ ನೀವು ನೋಡಬೇಕಾದ ದೃಶ್ಯ. ಅಬ್ಬಾ, ಈ ರೀತಿಯಾಗಿ ಹಿಂದೂಗಳ ನರಮೇಧನೆ ಆಗ್ತಾ ಇದೆ. ಅಲ್ಲಿ ಜಿಹಾದಿ ರೌಂಡ್ 2 ಅನ್ನು ಆರಂಭಿಸಿರುವಂಥ ಕಟ್ಟರ್ವಾದಿಗಳು ಹಿಂದೂ ಯುವಕನನ್ನು ಜೀವಂತವಾಗಿ ಸುಟ್ಟಂಥ ರಾಕ್ಷಸರು ಬಾಂಗ್ಲಾದೇಶದಲ್ಲಿ ಹಿಂದೂ ಮಹಿಳೆಯರೇ ಟಾರ್ಗೆಟ್ ಆಗಿದ್ದಾರೆ. ಇನ್ನು ಮುಂದೆ ಹಿಂದೂ ಮಹಿಳೆಯರು ಹಿಜಾಬನ್ನು ಧರಿಸಬೇಕಂತೆ. ಬಾಂಗ್ಲಾದೇಶದಲ್ಲಿ ಮಹಿಳೆಯರು ವೆಸ್ಟರ್ನ್ ಡ್ರೆಸ್ ಧರಿಸೋದು ಅಪರಾಧ ಅಂತ ಹೇಳಿದ್ದಾರೆ. ಸಂಪೂರ್ಣವಾಗಿ ಶರಿಯಾ ಕಾನೂನಿನತ್ತ ಬಾಂಗ್ಲಾ ಸಾಕ್ತಾ ಇದೆ. ಭಾರತದ ಗಡಿಯತ್ತ ನುಗ್ಗಿ ಬರ್ತಿದ್ದಾರಂತೆ ಉದ್ರಿಕ್ತರ ಗುಂಪು. ಬನ್ನಿ, ಕಾಯ್ತಾ ಇದ್ದಾರೆ. ನಮ್ಮಲ್ಲಿ ತುಂಬ ದಿನ ಆಗಿತ್ತು, ಸ್ವಲ್ಪ ಪೂಜೆ ಗೀಜೆ ಮಾಡಿ ಇಟ್ಟಿದ್ರು. ಹಾಗೆ ಒಂದಷ್ಟು ನಮ್ಮ ಶಸ್ತ್ರಾಸ್ತ್ರಗಳನ್ನು ಸ್ವಲ್ಪ ಅದಕ್ಕೆ ಸರ್ವಿಸ್ ಆಗಬೇಕಲ್ಲ. ಬನ್ನಿ, ರೆಡಿ ಆಗಿದ್ದೀವಿ ನಾವಂತೂ. ಬಾರ್ಡರ್ನಲ್ಲಿ ಬಾಂಗ್ಲಾ ಉದ್ರಿಕ್ತರಿಗೆ ಪಾಠವನ್ನು BSF ಕಲಿಸೋದಕ್ಕೆ ಸಿದ್ಧವಾಗಿದೆ. ಭಾರತದ ಗಡಿಯೊಳಗೆ ನುಸುಳೋದಕ್ಕೆ ಏನಾದರೂ ಯತ್ನಿಸಿದ್ರೆ, ಈಗ ಇಬ್ಬರು ಯತ್ನ ಪಟ್ರಲ್ಲ, ಅವರನ್ನು ನರಕಕ್ಕೆ ಕಳಿಸಿದ್ದಾರೆ BSF ಅವರು. ಇಲ್ಲಿಗೆ ಜಹನ್ನಂಗೆ, ನರಕಕ್ಕೆ ಕಳಿಸಿದ್ದಾರೆ BSF. ಎಷ್ಟೇ ಜನ ಬಂದು ನುಗ್ಗಿದ್ರು ಕೂಡ ಅವರಲ್ಲಿಂದ ಹಾಗೆ ನರಕಕ್ಕೆ ಪಾರ್ಸಲ್ ಆಗ್ತಾ ಇರ್ತಾರೆ. ಇದು ಭಾರತದ ತಾಕತ್ತು. ಮುಂದಿನ ಸುದ್ದಿ ಗಮನ ಕೊಡಿ. ಅವರೆಲ್ಲ ಅನೇಕ ವರ್ಷಗಳಿಂದ ಅಲ್ಲಿ ವಾಸ ಇದ್ದವರು. ಆದರೆ ಅಧಿಕಾರಿಗಳು ಯಾವುದೇ ನೋಟಿಸ್ ನೀಡದೆ ಬದುಕಿಗೆ ಆಧಾರವಾಗಿದ್ದ ಸೂರನ್ನು ಕಿತ್ತುಕೊಂಡಿದ್ದಾರೆ. ಇದರ ವಿರುದ್ಧ ಮನೆ ಕಳೆದುಕೊಂಡವರು ಬೀದಿಗಿಳಿದು ಪ್ರೊಟೆಸ್ಟ್ ಕೂಡ ಮಾಡಿದ್ದಾರೆ. ನೋಡಿ,
ಜಿಬಿಎನಿಂದ 200ಕ್ಕೂ ಹೆಚ್ಚು ಮನೆ ನೆಲಸಮ. ಸಚಿವ ಕೃಷ್ಣ ಭೈರೇಗೌಡ ಮನೆ ಬಳಿ ಹಂಗಾಮ. ಇಷ್ಟು ದಿನ ಸದ್ದಿಲ್ಲದೆ ಸುಮ್ಮನಿದ್ದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜೆಸಿಬಿಗಳು ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ಕಟ್ಟಿಕೊಂಡಿದ್ದ 200 ಮನೆಗಳನ್ನು ನೆಲಸಮ ಮಾಡಿವೆ. 6 ಜೆಸಿಬಿ 300 ಸಿಬ್ಬಂದಿ ಭದ್ರತೆಯಲ್ಲಿ ನಡೆದ ಡೆಮಾಲಿಷನ್ಗೆ ಈಗ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಮನೆ ತೆರವು ವಿರುದ್ಧ ಸಿಡಿದೆದ್ದ 100 ಜನ ಸಚಿವ ಕೃಷ್ಣ ಭೈರೇಗೌಡ ಮನೆ ಮುತ್ತಿಗೆಗೆ ಯತ್ನ ನಡೆಸಿದ್ರು. ಕೆಲ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ರಸ್ತೆಯಲ್ಲಿ ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. 200 ಮನೆಗಳನ್ನು ಡೆಮಾಲಿಷನ್ ಮಾಡಿದ್ದಾರೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಅಲ್ಲಿದ್ದಂತಹ ನಿವಾಸಿಗಳು ಈಗ ಕೃಷ್ಣ ಬೈರೇಗೌಡ ಅವರ ಮನೆಗೆ ಮುತ್ತಿಗೆಯನ್ನು ಹಾಕಿರುವಂಥದ್ದು ಈಗಾಗಲೇ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆಯನ್ನು ಮಾಡ್ತಾರೆ. ಅಂದರೆ ನಾಳೆಯೂ ಕೂಡ 200 ಮನೆಗಳನ್ನು ಈಗಾಗಲೇ ಗುರುತು ಮಾಡಲಾಗಿದೆ. ಆ 200 ಮನೆಗಳನ್ನು ನಾಳೆಯೂ ಕೂಡ ಡೆಮಾಲಿಷನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಅದೆಲ್ಲ ಗುರುತಿಸಿದಂತಹ ಹಿನ್ನೆಲೆಯಲ್ಲಿ ಈಗ ಸದ್ಯ ನಮಗೆ ಒಂದು ನ್ಯಾಯವನ್ನು ಕೊಡಬೇಕು, ಯಾವುದೇ ರೀತಿಯಾದಂತಹ ನೋಟಿಸನ್ನು ನೀಡದೆ ಒಂದು ಏಕಾಏಕಿ ಡೆಮಾಲಿಷನ್ಗಳನ್ನು ಮಾಡುವಂತಹ ಮುಖಾಂತರ ನಮ್ಮನ್ನ ಬೀದಿಗೆ ತಳ್ಳಿದ್ದಾರೆ ಅನ್ನುವಂತಹ ವಿಚಾರಗಳು ಅಂದರೆ ಹೀಗಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಯಾವ ನೋಟಿಸ್ ಮುನ್ಸೂಚನೆ ನೀಡದೆ ಜಿಬಿಎ ತಮ್ಮ ಮನೆ ನೆಲಸಮ ಮಾಡಿದ್ದಕ್ಕೆ ಜನ ವಿರೋಧ ವ್ಯಕ್ತಪಡಿಸಿದ್ದಾರೆ. ನೋಟಿಸ್ ಅನ್ನೋದು ಅಂತ ಕಳಿಸಿದ್ರೆ ನಾವು ಪ್ರಿಪೇರ್ ಆಗಿದ್ದಿರ್ತೀವಿ. ಎಲ್ಲ ಪಾತ್ರೆ ಎಲ್ಲ ಹತ್ತಿ ಆಚೆ ಇಕ್ಕಿರ್ತೀವಿ. ನಮ್ದು ಯೂನಿಫಾರ್ಮ್ ಇದೆ, ಸರ್ಟಿಫಿಕೇಟ್ ಇದೆ, ID ಕಾರ್ಡ್ಸ್ ಇದೆ, ನಮ್ದು ಆಲ್ ಟಿಕೆಟ್ಸ್ ಇದೆ ಸರ್. ನಾವು ಲಾ ಸ್ಟೂಡೆಂಟ್ ಸರ್. ನಾಳೆ ಎಕ್ಸಾಮ್ ಇದೆ ನಮಗೆ. ನಾವೆಲ್ಲ ಎಲ್ಲಿ ಸರ್ ಓದೋದು? ಮನೆ ಹೊಡೆದಾಕ್ಬಿಟ್ಟಿದ್ದಾರೆ, ಆಚೆ ಕುತ್ಕೊಬೇಕು, ಚಳಿಯಲ್ಲಿದ್ದೀವಿ ಸರ್. ಚಿಕ್ಕ ಮಕ್ಳಿದ್ದಾರೆ ಸರ್, ಹೇಟ್ ಬಿದ್ದಿದೆ ಸರ್ ಅವ್ರಿಗೆ. ನಾವು ಒಳಗಡೆ ಹೋಗಿ ನಮ್ಮ ಮಕ್ಕಳನ್ನ ಎತ್ಕೊಂತೀವಿ, ನಮ್ಮ ಸರ್ಟಿಫಿಕೇಟು ನಮ್ಮ ಥಿಂಗ್ಸ್ ಎಲ್ಲ ಎತ್ಕೊಂತೀವಿ ಅಂತ ಹೇಳಿದ್ರು ಬಿಡ್ತಾರ. ಬೇರೆ ಸಿಲಿಂಡರ್ ಮಾತ್ರ ಎತ್ತಿ ಆಚೆ ಇಕ್ಕಿ, ಬೇರೆ ಏನೋ ಬೇಡ, ಏನೋ ಎತ್ಕೊಂಬೇಡಿ ಅಂತಾರೆ ಸರ್. ಹೆಂಗ್ ಸರ್ ನಾವೇನೋ ಎತ್ಕೊಂಡಿರ ಇರಕ್ಕಾಗೋದು ಸರ್? ಸರ್ ಚಳಿಯಲ್ಲಿ ಇದ್ದಾರೆ ಸರ್ ಮಕ್ಕಳೆಲ್ಲ, ಅವರೆಲ್ಲ ಬಸ್ರಿಗಳಿದ್ದಾರೆ ಸರ್. ಸ್ವಲ್ಪ ಜನ ಹಾಲ್ ಕೊಡೋರು ಇದ್ದಾರೆ ಸರ್. ಅವರೆಲ್ಲ ಜನ್ನಿ ಬಂದು ಆಟೋದಲ್ಲಿ ಕರ್ಕೊಂಡು ಹೋಗಿದ್ದಾರೆ ಸರ್. ಮತ್ತೆ ಜಿಬಿಎ ಅಧಿಕಾರಿಗಳು ತಮ್ಮ ಕೆಲಸ ತಾವು ಮಾಡುತ್ತಿದ್ರೆ ಇತ್ತ ಅದೇ ಜಾಗದಲ್ಲಿ ಅನೇಕ ವರ್ಷಗಳಿಂದ ಅದೆಷ್ಟೋ ಕುಟುಂಬಗಳು ಬೀದಿಗೆ ಬಂದಿವೆ. ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜನರ ಸಮಸ್ಯೆಗೆ ಸ್ಪಂದಿಸಲಿ ಅಂತ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತೀವಿ ಅಲ್ವಾ? ಇಲ್ಲಿ ಜನಪ್ರತಿನಿಧಿ ಜೈಲು ಸೇರಿದ್ರೆ ಈತ ಮತ ಹಾಕಿದ್ದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದು ಎಲ್ಲಿ ಮತ್ತು ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಈ ರಿಪೋರ್ಟ್ನಲ್ಲಿ. ಚಿತ್ರದುರ್ಗದ ಶಾಸಕ ಜೈಲು ಪಾಲು, ಕೇಳುವವರಿಲ್ಲ ಸಾರ್ವಜನಿಕರ ಗೋಳು. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಜೊತೆ ಗಲಾಟೆ ಮಾಡುತ್ತಿರುವ ಜನರು, ಟ್ರಾಫಿಕ್ನಲ್ಲಿ ಸಿಲುಕಿ ಹಿಡಿಶಾಪ ಹಾಕ್ತಿರುವಂತಹ ಪ್ರಯಾಣಿಕರು, ಇದರ ಮಧ್ಯೆ ಸಣ್ಣ ಗೂಡಿನಲ್ಲಿ ವಾಸ ಮಾಡುತ್ತಿರುವಂತಹ ಜನರು. ಚಿತ್ರದುರ್ಗ ನಗರಸಭೆ ವ್ಯಾಪ್ತಿಯ ಕವಾಡಿಗರ ಹಟ್ಟಿಯಲ್ಲಿ ಈ ದೃಶ್ಯ ಕಂಡುಬಂತು. ಕಳೆದ 3 ವರ್ಷಗಳ ಹಿಂದೆ ಕಲುಷಿತ ನೀರು ಕುಡಿದು 6 ಜನ ಪ್ರಾಣವನ್ನ ಬಿಟ್ಟಿದ್ರು. ಆಗ ನಗರಸಭೆ ಜಿಲ್ಲಾಡಳಿತ ಇಲ್ಲಿ ರಸ್ತೆ ಬದಿ ಕುಟುಂಬಗಳಿಗೆ ನಿವೇಶನ ಕೊಡುವುದಾಗಿ ಭರವಸೆ ನೀಡಿತು. ಈಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆರಂಭವಾಗಿದ್ದು ರಸ್ತೆ ಬದಿಯ 40ಕ್ಕೂ ಮನೆಗಳು ತೆರವು ಮಾಡಬೇಕಾಗಿದೆ. ಹೈವೇ ಪ್ರಾಧಿಕಾರದಿಂದ ವಾರಸುದಾರರ ಖಾತೆಗೆ ಪರಿಹಾರವೇನು ಬಂದಿದೆ, ಆದರೆ ಆ ಹಣ ಯಾವುದಕ್ಕೂ ಸಾಕಾಗಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಈಗ ಒಂದು 10 ವರ್ಷಕ್ಕಿಂತ ಬರೀ ಇದೇ ರಗಳೆ. ಮನೆಯನ್ನು ತೋರ್ಸಂಗಿಲ್ಲ, ಜಾಗನೂ ಕೊಡಂಗಿಲ್ಲ. ಸ್ವಲ್ಪ ದುಡ್ಡು ಹಾಕಿದ್ದಾರೆ, ಖಾಲಿ ಮಾಡ್ರಿ ಎಲ್ಲಿ ಹೋಗ್ಬೇಕು ಬಡವರೆಲ್ಲ? ನಾವು ಕೇಳ್ತೀವಿ ನಗರಸಭೆ ತಪ್ಪಂದ್ರೆ MLA ಬರ್ಬೇಕು, ಅವ್ರು ಬರ್ದಲ್ಲಿ ಏನು ಮಾಡೋಕ್ಕಾಗಲ್ಲ. ಅಷ್ಟೇ ಮಾಡೋಕ್ಕಾಗೋದು. ಎಷ್ಟು ಜನ ಬಂದ್ರು ಅಷ್ಟೇ, ಎಷ್ಟು ಸಲ ಬಂದ್ರು ಅಷ್ಟೇ ಅಂತ ಕಮಿಷನ್ ಹೇಳ್ತಾರೆ. ಕಳೆದ 2-3 ತಿಂಗಳಿನಿಂದ ಮನೆ ಖಾಲಿ ಮಾಡಿ ಅಂತ ಪ್ರಾಧಿಕಾರ ಅಧಿಕಾರಿಗಳು ಒತ್ತಡ ಮೇಲೆ ಒತ್ತಡವನ್ನು ಹಾಕ್ತಿದ್ದಾರೆ. ಚಿತ್ರದುರ್ಗ ಸಿಟಿಯಲ್ಲಿ ಮಾದಿಗ ಸಮುದಾಯ ಅಂದ್ರೆ ಮನೆಯ ಬಾಡಿಗೆ ಕೂಡ ಸಿಗಲ್ವಂತೆ. ಕನಿಷ್ಠ ಪಕ್ಷ ನಗರಸಭೆಯವರು ಕೂಡ ಒಂದು ಕಡೆ ಜಾಗವನ್ನು ತೋರಿಸಿ ಹಕ್ಕುಪತ್ರ ಕೊಟ್ರೆ ಅಲ್ಲಿ ಗುಡಿಸಲು ಹಾಕೊಳ್ತೀವಿ ಅಂತ ಜನರು ಹೇಳ್ತಿದ್ದಾರೆ. ನಮ್ಮದು 2 ಮನೆ ಸೈಟ್ಗೆ ಬರೀ 20 ಲಕ್ಷ ಹಾಕಿದ್ರೆ ಹಾಕತ್ತೆ, ಮನೆ ಬರ್ತತೆ, ಜಾಗ ಸಿಡ್ತತ್ತೆ. ಸೈಟು ಇಲ್ಲಿ 25 ಲಕ್ಷ ರೂಪಾಯಿ ಒಂದು ಸೈಟು, 30-40. ನೀನು ಕೊಟ್ಟಿರೋದು ಎಷ್ಟು? 22 ಕೊಟ್ಟಿ. ನಾನು ಹೆಂಗೆ ಜೀವನ ಮಾಡ್ಬೇಕು? ಮನೆ ಹೆಂಗೆ ಕಟ್ಕೋಬೇಕು? ಜಾಗ ಹೆಂಗೆ ತಗೋಬೇಕು? ನಮಗೆ ಪರಿಹಾರ ಇನ್ನೂ ಸಾಲದು. ಇನ್ನೊಂದೆಡೆ ಚಿತ್ರದುರ್ಗ ಶಾಸಕ KC ವೀರೇಂದ್ರ ಪಪ್ಪಿ ಇಡಿ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ.
ಶಾಸಕರು ಇದ್ದಿದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ನೊಂದವರು ಹೇಳ್ತಿದ್ದಾರೆ. ನಮ್ಮ ಜನಪ್ರಿಯ ಶಾಸಕರ ಪಪ್ಪಣ್ಣವರು ಬಂದಿಲ್ಲ. ಪಪ್ಪಣ್ಣವ್ರು ಇದ್ದಿಷ್ಟೊತ್ತು ಯಾವೆಲ್ಲ ಸೈಟ್ ಆಗ್ಬಿಡವು, ದಯವಿಟ್ಟು ಅವರು ಹೇಳಿದರು ನಮಗೆ ಯಾವುದೇ ಕಾರಣಕ್ಕೂ ಸೈಟ್ ಕೊಡೋವರೆಗೂ ಹೊಡೆಯಂಗಿಲ್ಲ, ಖಾಲಿ ಮಾಡಬೇಡ್ರಿ ಅಂತ ಹೇಳಿದರು. ಅದಕ್ಕೆ ನಾವು ದಯವಿಟ್ಟು ಸರ್ ನಾವು ಅವ್ರಿಗೆ ನಮ್ಮ ಜನಗಳಿಗೆ ಸೈಟ್ ಕೊಡೋವರೆಗೂ ನಾವು ಯಾವುದೇ ರೀತಿ ನಾವು ಖಾಲಿ ಮಾಡಲ್ಲ. ಇಲ್ಲ ಅಂದರೆ ದೌರ್ಜನ್ಯ ದಬ್ಬಳಿಕೆಯನ್ನು ಉಗ್ರವಾದ ಹೋರಾಟ ಮಾಡ್ತೀವಿ, ಬೀದಿಗಳು ಹೋರಾಟ ಮಾಡ್ತೀವಿ, ರಸ್ತೆ ತಡೆ ಮಾಡ್ತೀವಿ ಸರ್. ನಗರಸಭೆ ಜಿಲ್ಲಾಡಳಿತದ ಅಧಿಕಾರಿಗಳು ನೊಂದವರ ನೆರವಿಗೆ ಬರ್ತಾ ಇಲ್ಲ. ಅತ್ತ ಮತ ಹಾಕಿ ಗೆಲ್ಲಿಸಿದ ಶಾಸಕರು ಕೂಡ ಕೈಗೆ ಸಿಗ್ತಾ ಇಲ್ಲ. ಅತ್ತ ಶಾಸಕರದ್ದು ಸೆರೆವಾಸವಾಗಿದ್ರೆ ಇತ್ತ ಸಾರ್ವಜನಿಕರ ಬದುಕು ವನವಾಸವೇ ಆಗಿಬಿಟ್ಟಿದೆ. ವೀರೇಶ್ ಬಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಅವರು ಹೇಳೋಕೆ ಭಾರತೀಯ ಸೇನೆಯ ಅಧಿಕಾರಿ. ದೇಶ ಸೇವೆಯೇ ಈಶ ಸೇವೆಯೇ ಅಂತಿದ್ದವರ ಮನೆಯಲ್ಲಿ ಕೋಟಿ ಕೋಟಿ ಕಾಸು ಸಿಕ್ಕಿದೆ. ಆ ನೋಟಿನ ಕಂತೆ ಹಿಂದೆ ಲಂಚದ ಕಹಾನಿ ಹುಟ್ಟಿಕೊಂಡಿದೆ. ಆ ಕುರಿತಾದಂಥ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಲಂಚ ಸ್ವೀಕರಿಸಿದ ಕೇಸಿನಲ್ಲಿ ಆರ್ಮಿ ಅಧಿಕಾರಿ ಅರೆಸ್ಟ್. ಲೆಫ್ಟಿನೆಂಟ್ ಕರ್ನಲ್ ದೀಪಕ್ನನ್ನ ಕಸ್ಟಡಿಗೊಪ್ಪಿಸಿದ ಕೋರ್ಟ್. ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡುತ್ತಿದ್ದ ಅಧಿಕಾರಿ ವಿರುದ್ಧ ಲಂಚ ಸ್ವೀಕಾರದ ಗಂಭೀರ ಆರೋಪ ಕೇಳಿಬಂದಿದೆ. 3 ಲಕ್ಷ ರೂಪಾಯಿ ಲಂಚ ಪಡೆದ ಕೇಸಿನಲ್ಲಿ ರಕ್ಷಣಾ ಸಚಿವಾಲಯದ ರಕ್ಷಣಾ ಉತ್ಪಾದನೆ ವಿಭಾಗ ಅಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ದೀಪಕ್ ಕುಮಾರ್ ಶರ್ಮನನ್ನ ಸಿಬಿಐ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ದೀಪಕ್ ಜೊತೆ ಮತ್ತೊಬ್ಬ ಆರೋಪಿ ವಿನೋದ್ ಕುಮಾರ್ನನ್ನು ಕೂಡ ಬಂಧಿಸಲಾಗಿದೆ. ದೀಪಕ್ ಕುಮಾರ್ ಶರ್ಮಾಗೆ ಸೇರಿದ ದೆಹಲಿ ಮನೆಯಲ್ಲಿ ಭಾರೀ ಪ್ರಮಾಣದ ನಗದು ಪತ್ತೆಯಾಗಿದೆ. ಲಂಚ ಪಡೆದಿದ್ರು ಎನ್ನಲಾದ 3 ಲಕ್ಷ ರೂಪಾಯಿ ಕೂಡ ಸೇರಿದಂತೆ 2.23 ಕೋಟಿ ರೂಪಾಯಿ ನಗದು ಜಪ್ತಿ ಮಾಡಲಾಗಿದೆ. ಅಧಿಕಾರಿಯ ಪತ್ನಿ ಕರ್ನಲ್ ಕಾಜಲ್ ಬಾಲಿ ಮನೆಯಲ್ಲೂ ಕೂಡ ನಗದು ಸಿಕ್ಕಿದೆ. ರಾಜಸ್ಥಾನದ ಗಂಗಾನಗರ್ನ ಕರ್ನಲ್ ಕಾಜಲ್ ನಿವಾಸದಲ್ಲಿ ಸಿಕ್ಕಂತಹ 10 ಲಕ್ಷ ನಗದನ್ನು ಸಿಬಿಐ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಲಂಚದ ಪ್ರಕರಣದಲ್ಲಿ ಸಿಬಿಐ ಫಟಾಫಟ್ ಕ್ರಮವನ್ನು ತೆಗೆದುಕೊಂಡಿದ್ದು, ಡಿಸೆಂಬರ್ 18ರಂದು ಲೆಫ್ಟಿನೆಂಟ್ ಕರ್ನಲ್ ಶರ್ಮಾ ಲಂಚವನ್ನು ಪಡೆದಿದ್ರಂತೆ. ಡಿಸೆಂಬರ್ 19ಕ್ಕೆ ಕೇಸ್ ದಾಖಲಿಸಿಕೊಂಡಿದ್ದ ಸಿಬಿಐ ಅಧಿಕಾರಿಗಳು ಡಿಸೆಂಬರ್ 20ರಂದು ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರು, ದೆಹಲಿ, ಗಂಗಾನಗರ್, ಜಮ್ಮು ಸೇರಿದಂತೆ ವಿವಿಧ ಕಡೆಗೆ ಶೋಧವನ್ನು ನಡೆಸಿದ್ದಾರೆ. ದೀಪಕ್ ಕುಮಾರ್ ಶರ್ಮಾ ಅರೆಸ್ಟ್ ಮಾಡಿದ್ದು ಯಾಕೆ? ಅವರ ವಿರುದ್ಧ ಕೇಳಿಬಂದಿರುವಂತಹ ಆರೋಪಗಳೇನು ಅಂತ ನೋಡೋದಾದ್ರೆ, ಲಂಚ ಪಡೆದ್ರ ಲೆಫ್ಟಿನೆಂಟ್ ಕರ್ನಲ್. ಭಾರತೀಯ ಸೇನೆಯ ರಕ್ಷಣಾ ಸಾಮಗ್ರಿ ಉತ್ಪಾದನೆ, ರಫ್ತು ವಿಚಾರದಲ್ಲಿ ಅವ್ಯವಹಾರ ನಡೆದಿರುವಂತಹ ಶಂಕೆ ಇದೆ. ದುಬೈ ಮೂಲದ ಕಂಪನಿಯಿಂದ 3 ಲಕ್ಷ ಲಂಚ ಪಡೆದ ಆರೋಪವಿದೆ. ದುಬೈ ಕಂಪನಿಯ ಬೆಂಗಳೂರು ಶಾಖೆಯಿಂದ ಲಂಚ ಸ್ವೀಕರಿಸಿರುವಂತಹ ಬಗ್ಗೆ ಸಿಬಿಐ ಉಲ್ಲೇಖಿಸಿದೆ. ಬೆಂಗಳೂರಿನ ಶಾಖೆಯಲ್ಲಿ ವ್ಯವಹಾರ ನೋಡಿಕೊಳ್ತಿದ್ದವರ ಜೊತೆಗೆ ದೀಪಕ್ ಕುಮಾರ್ ಸಂಪರ್ಕದಲ್ಲಿದ್ದರು. ರಾಜು ಯಾದವ್, ರಾವಜಿತ್ ಸಿಂಗ್ ಜೊತೆ ನಿರಂತರ ನಂಟು ಹೊಂದಿದ್ರು. ಅದೇ ರೀತಿ ವಿವಿಧ ಕಂಪನಿಗಳಿಂದ ಇದಕ್ಕಾಗಿ ಲಂಚ ಸ್ವೀಕರಿಸಿದ ಅನುಮಾನ ಕೂಡ ಇದೆ. ದುಬೈ ಮೂಲದ ಕಂಪನಿ ಪರವಾಗಿ ಬಂಧಿತ ಆರೋಪಿ ವಿನೋದ್ ಕುಮಾರ್ ಡಿಸೆಂಬರ್ 18ರಂದು ಲಂಚ ನೀಡಿದರು ಎನ್ನಲಾಗಿದೆ. ಸದ್ಯ ಇಬ್ಬರನ್ನು ಕೂಡ ಡಿಸೆಂಬರ್ 23ರ ತನಕ ಸಿಬಿಐ ಕಸ್ಟಡಿಗೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಮೊಟ್ಟೆ ತಿಂದರೆ ಕ್ಯಾನ್ಸರ್ ರೋಗ ಬರುತ್ತೆ ಎಂಬ ವದಂತಿ ಜನರಲ್ಲಿ ಆತಂಕ ಮೂಡಿಸಿತ್ತು. ಇದೀಗ ಮೊಟ್ಟೆ ಆರೋಗ್ಯಕ್ಕೆ ಹಾನಿಕರ ಅಲ್ಲ ಅಂತ ಕೇಂದ್ರ ಆಹಾರ ಸುರಕ್ಷತೆ ಪ್ರಾಧಿಕಾರ ದೃಢಪಡಿಸಿದೆ. ಈ ಬಗ್ಗೆ ಒಂದೆಡೆ ಮೊಟ್ಟೆ ಪ್ರಿಯರು ಖುಷಿಯಾಗಿದ್ದರೆ, ಮತ್ತೊಂದೆಡೆ ಮೊಟ್ಟೆ ವ್ಯಾಪಾರಸ್ಥರು ನಿರಾಳರಾಗಿದ್ದಾರೆ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನೋ ವದಂತಿಗೆ ಇದೀಗ ಕೇಂದ್ರ ತೆರೆ ಎಳೆದಿದೆ. ಕೇಂದ್ರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಜನರಿಗೆ ಭರವಸೆಯನ್ನು ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಕೂಡ ಜನರು ಆತಂಕ ಪಡುವಂತಹ ಅಗತ್ಯ ಇಲ್ಲ. ಮೊಟ್ಟೆಯಲ್ಲಿ ಯಾವುದೇ ರೀತಿಯ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿಲ್ಲ ಎಂದು ಸ್ಪಷ್ಟವನ್ನು ಪಡಿಸಿದೆ. ಯಾವಾಗ ಉತ್ತರ ಭಾರತದ ಜನಪ್ರಿಯ ಮೊಟ್ಟೆ ಬ್ರ್ಯಾಂಡ್ ಒಂದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿತ್ತು, ಜನರಲ್ಲೂ ಕೂಡ ಒಂದಿಷ್ಟು ಭೀತಿ ಉಂಟಾಗಿತ್ತು. ಈ ವರದಿಯ ಬಗ್ಗೆ ಸ್ಪಷ್ಟನೆ ನೀಡಿರುವಂತಹ ಕೇಂದ್ರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ, ಇದು ಆಧಾರ ರಹಿತ, ಈ ಒಂದು ವರದಿ ಅವೈಜ್ಞಾನಿಕ, ಜನರು ಆತಂಕ ಪಡುವಂತಹ ಅಗತ್ಯ ಇಲ್ಲ ಎಂದು ಸ್ಪಷ್ಟವನ್ನು ಪಡಿಸಿದೆ. ಜೊತೆಗೆ 2011ರ ನಿಯಮದ ಪ್ರಕಾರ, ಅಂದ್ರೆ ಆಹಾರ ಸುರಕ್ಷತೆ ಮತ್ತು ಮಾನದಂಡ ನಿಯಮ 2011ರ ಅಡಿಯಲ್ಲಿ ಕೋಳಿ ಮತ್ತು ಮೊಟ್ಟೆ ಉತ್ಪಾದನೆಯ ಎಲ್ಲಾ ಹಂತಗಳಲ್ಲಿ ಕೂಡ ನೈಟ್ರೋಫ್ಯೂರಾನ್ಗಳ ಬಳಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗಾಗಿ ಮೊಟ್ಟೆಯಲ್ಲಿ ಯಾವುದೇ ರೀತಿಯ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಜೊತೆಗೆ ಇಷ್ಟು ದಿನ ಏನು ಒಂದು ವದಂತಿ ಹಬ್ಬಿತ್ತು, ಒಂದು ವರದಿ ಹರಿದಾಡಿತ್ತು, ಅದು ಅವೈಜ್ಞಾನಿಕ ಅನ್ನೋ ಮೂಲಕ ಜನರಲ್ಲಿರುವಂತಹ ಆತಂಕವನ್ನು ದೂರ ಮಾಡುವಂತಹ ಒಂದು ಕೆಲಸವನ್ನು ಇದೀಗ ಕೇಂದ್ರದ FSSAI ಮಾಡಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಇದಾಗಿತ್ತು ಈ ಕ್ಷಣದ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH